ಬಿಗ್ ಬಾಸ್ ಕನ್ನಡ 10 ಶೋನಿಂದ ಅವಿನಾಶ್ ಶೆಟ್ಟಿ ಅವರು ಹೊರಗಡೆ ಬಂದಿದ್ದಾರೆ. 11ನೇ ವಾರದಲ್ಲಿ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ. ದೊಡ್ಡ ಮನೆಗೆ ಅವಿನಾಶ್ ಶೆಟ್ಟಿ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದರು. ಆರಂಭದಲ್ಲಿ ಸ್ಪರ್ಧಿಗಳು ಆಟದ ಬಗ್ಗೆ ಅವಿನಾಶ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ತಿಳಿದುಕೊಂಡು ಶೋ ಒಳಗಡೆ ಎಂಟ್ರಿ ಕೊಟ್ಟಿದ್ದರು. ಬಿಗ್ ಬಾಸ್ ಶೋ ಶುರುವಾಗಿ 50 ದಿನಗಳು ಕಳೆದ ನಂತರದಲ್ಲಿ ಅವಿನಾಶ್ ಶೆಟ್ಟಿ ಅವರು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದರು. ಬಿಗ್ ಬಾಸ್ ಕನ್ನಡ 10 ಶೋನಿಂದ ಅವಿನಾಶ್ ಶೆಟ್ಟಿ ಅವರು ಹೊರಗಡೆ ಬಂದಿದ್ದಾರೆ. 11ನೇ ವಾರಾಂತ್ಯದಲ್ಲಿ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ. ದೊಡ್ಡ ಮನೆಗೆ ಅವಿನಾಶ್ ಶೆಟ್ಟಿ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದರು. ಆರಂಭದಲ್ಲಿ ಸ್ಪರ್ಧಿಗಳು ಆಟದ ಬಗ್ಗೆ ಅವಿನಾಶ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ತಿಳಿದುಕೊಂಡು ಶೋ ಒಳಗಡೆ ಎಂಟ್ರಿ ಕೊಟ್ಟಿದ್ದರು. ಅವರಿಗೆ ತುಕಾಲಿ ಸ್ಟಾರ್ ತುಂಬಾ ಪ್ರಶ್ನೆ ಮಾಡಿದ್ದರಂತೆ. ಬಿಗ್ ಬಾಸ್ ಶೋ ಸ್ಪರ್ಧಿಗಳಿಗೆ ಹೊರಗಡೆ ಜಗತ್ತಿನ ಯಾವ ವಿಷಯವನ್ನ ಹೇಳುವಂತಿಲ್ಲ. ಹೊರ ಜಗತ್ತಿನ ಯಾವ ವಿಷಯವೂ ಗೊತ್ತಾಗುವ ಹಾಗಿಲ್ಲ. ಇದು ಬಿಗ್ ಬಾಸ್ ಶೋ ನಿಯಮ. ಆದರೆ ಪವಿ ಮಾತ್ರ ವಿನಯ್ ಗೌಡ ಬಳಿ ಬಳೆ ವಿಚಾರ ತುಂಬಾ ಸೌಂಡ್ ಮಾಡಿದೆ ಎಂದು ಬಾಯಿ ತಪ್ಪಿ ಹೇಳಿದರು. ಇದಕ್ಕೆ ಕಿಚ್ಚ ಸುದೀಪ್ ಅವರು ಪವಿಗೆ ಕ್ಲಾಸ್ ತೆಗೆದುಕೊಂಡಿದ್ದರು. ಬಿಗ್ ಬಾಸ್ ಮನೆಯಲ್ಲಿ ಅವಿನಾಶ್ ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತಿತ್ತಂತೆ. ಅದರಲ್ಲಿಯೂ ವಿನಯ್ ಗೌಡ, ತುಕಾಲಿ ಸ್ಟಾರ್ ಅವರು ಪದೇ ಪದೇ ಪ್ರಶ್ನೆ ಮಾಡಿದ್ದರಂತೆ. ಹಾಗಾದರೆ ಏನು ಪ್ರಶ್ನೆ ಕೇಳಿದ್ದರು? ಬಿಗ್ ಬಾಸ್ ಕನ್ನಡ 10 ಶೋ ಶುರುವಾಗಿ 50 ದಿನಗಳು ಕಳೆದ ನಂತರದಲ್ಲಿ ಅವಿನಾಶ್ ಶೆಟ್ಟಿ ಅವರು ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದರು. ಸ್ಪರ್ಧಿಗಳು ಪ್ರಶ್ನೆ ಮಾಡಿದಾಗ ಅವಿನಾಶ್ ಶೆಟ್ಟಿ ಅವರು ಉತ್ತರ ಕೊಡುವಂತಿರಲಿಲ್ಲ. ಇದು ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಸ್ಟಾರ್ ಸಂತು ಅವರು ಅವಿನಾಶ್ಗೆ ಸಿಕ್ಕಾಪಟ್ಟೆ ಪ್ರಶ್ನೆ ಕೇಳಿ ಸಿಗಿಸುತ್ತಿದ್ದರಂತೆ. ನಾನು ಹೇಗೆ ಕಾಣ್ತಿದ್ದೀನಿ, ನನ್ನ ಕಾಮಿಡಿ ವರ್ಕ್ ಆಗಿದ್ಯಾ ಅಂತ ತುಕಾಲಿ ಸ್ಟಾರ್ ಅವರು ಅವಿನಾಶ್ಗೆ ಪ್ರಶ್ನೆ ಕೇಳಿದ್ದರಂತೆ. ತುಕಾಲಿ ಸ್ಟಾರ್ ಸಂತು ಅವರಿಗೆ ಮಾತೇ ಶಕ್ತಿ. ಪ್ರತಿ ಬಾರಿ ಸಂತು ಅವರು ಅವಿನಾಶ್ ಬಳಿ ಮಾತನಾಡುವಾಗ ಏನೋ ಮಾತನಾಡಿ ತಮಗೆ ಬೇಕಾದ ವಿಷಯವನ್ನ ಪಡೆಯಲು ಪ್ರಯತ್ನಿಸುತ್ತಿದ್ದರಂತೆ. ಎಷ್ಟೋ ಬಾರಿ ತುಕಾಲಿ ಅವರು ಅವಿನಾಶ್ ಅವರನ್ನ ಮಾತಿನಲ್ಲಿ ಸಿಕ್ಕಿಸಿ ಉತ್ತರ ಪಡೆದುಕೊಳ್ಳುತ್ತಿದ್ದರಂತೆ. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಭಾರತದ ಕತೆ ಏನಾಯ್ತು ಎಂದು ತಿಳಿದುಕೊಳ್ಳುವ ಕುತೂಹಲ ಇತ್ತಂತೆ. ಸಾಕಷ್ಟು ಬಾರಿ ಅವರು ಅವಿನಾಶ್ ಶೆಟ್ಟಿ ಬಳಿ ಈ ಪ್ರಶ್ನೆ ಕೇಳಿದಾಗ ಅವಿನಾಶ್ ಅವರು ಎಷ್ಟಾಗುತ್ತೋ ಅಷ್ಟು ಹೇಳದಿರಲು ಟ್ರೈ ಮಾಡಿದ್ದರಂತೆ. ಆಮೇಲೆ ಸ್ಪರ್ಧಿಗಳ ಒತ್ತಡ ತಾಳಲಾಗದೆ ಭಾರತ ಗೆದ್ದಿದ್ದು ಅಂತ ಸುಳ್ಳು ಹೇಳಿದ್ದಾರೆ. ಆಮೇಲೆ ಸುದೀಪ್ ಅವರು ಭಾರತ ಸೋತಿತ್ತು ಅಂತ ಹೇಳಿದ್ದಾರೆ. ಆಗ ಎಲ್ಲರೂ ಅವಿನಾಶ್ ಬಳಿ ನೀನು ಯಾಕೆ ಹಾಗೆ ಹೇಳಿದೆ ಎಂದು ಪ್ರಶ್ನೆ ಮಾಡಿದ್ದರಂತೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.